ಕನ್ನಡ ಕನ್ನಡ ಹೀಗಂತ ಹೇಳಿ ನನಗೆ ಬೆದರಿಕೆ ಹಾಕಿದ್ರು. ಇದರಿಂದಾಗಿ ಪಹಲ್ಗಾಮ್ನಲ್ಲಿ ದಾಳಿ ಆಗಿರೋದು ಎಂದಿದ್ದ ಸೋನು ನಿಗಮ್ಗೆ ಟೈಮ್ ಕೆಟ್ಟಿದೆ. ಕನ್ನಡಕ್ಕೆ ಅಪಮಾನಿಸಿರುವಂತಹ ಸೋನು ನಿಗಮ್ಗೆ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಕನ್ನಡಕ್ಕೆ ಅಪಮಾನ, ಸೋನು ನಿಗಮ್ಗೆ ನೋಟಿಸ್. ಕನ್ನಡಿಗರನ್ನ ಕೆರಳಿಸಿರೋ ಸೋನು ವಿರುದ್ಧ ಎಫ್ಐಆರ್. ಸೋನು ವಿವಾದಾತ್ಮಕ ಹೇಳಿಕೆ, ಕರುನಾಡು ಕೆಂಡ ಕೆಂಡ. ಖ್ಯಾತ ಗಾಯಕ ಸೋನು ನಿಗಮ್ಗೆ ಕನ್ನಡದಲ್ಲಿ ಹಾಡು ಹಾಡಪ್ಪ ಅಂತ ಹೇಳಿದ್ದೆ ತಪ್ಪಾಗೋಯ್ತ. ಅಷ್ಟಕ್ಕೆ ಕನ್ನಡಿಗರನ್ನ ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಕರುನಾಡಿಗರ ರೋಷಾಗ್ನಿಗೆ ಗುರಿಯಾಗಿದ್ದಾರೆ. ಕನ್ನಡದಲ್ಲೇ ಫೇಮ್ ಗಳಿಸಿ ಕನ್ನಡದಲ್ಲೇ ಸಂಪಾದನೆ ಮಾಡೋ ಇವರ ಈ ನಡೆ ಕನ್ನಡಿಗರನ್ನ ರೊಚ್ಚಿಗೇಳಿಸಿದೆ. ಇದರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಕನ್ನಡ ಚಿತ್ರಗಳಲ್ಲಿ ಹಾಡೋದಿಕ್ಕೆ ಅವಕಾಶ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ನೀಡಿದ್ರು. ಬಗ್ಗೆ ಸೋನು ನಿಗಮ್ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ರು. ಆದ್ರೆ ಇದಕ್ಕೆ ಕನ್ನಡಿಗರು ಒಪ್ಪೋಕೆ ರೆಡಿ ಇಲ್ಲ. ಪೆಹಲ್ಗಾಮ್ ದಾಳಿಗೂ ಕನ್ನಡಾಭಿಮಾನಿಗೂ ಏನ್ ಸಂಬಂಧ ಅಂತ ಕೆಂಡ ಕಾರ್ತಿದ್ದಾರೆ. ಅಲ್ಲಾರಿ, ಯಾರೋ 4-5 ಜನ ಅಗ್ರೆಸಿವ್ ಆಗಿ ನಡ್ಕೊಂಡ್ರೆ ಅದಕ್ಕೆ ಇಡೀ ಕನ್ನಡಿಗರನ್ನ ಎಳೆದು ತಂದಿದ್ದು ಯಾಕೆ? ಸೋನು ನಿಗಮ್ಗೆ ತಲೆ ಕೆಟ್ಟಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜರಿದಿದ್ದಾರೆ. ಇತ್ತ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಗೆ ಹಿರಿಯ ನಟ ದೊಡ್ಡಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸೋನುಗೆ ಮೊದಲು ಅವಕಾಶ ಕೊಟ್ಟಿದ್ದು ಕನ್ನಡ ಚಿತ್ರರಂಗ, ಆದ್ರೆ ಇದೇ ಕನ್ನಡದ ಬಗ್ಗೆ ಅವನು ಮಾತನಾಡಿದ್ದು ಅಕ್ಷಮ್ಯ ಅಪರಾಧ. ಸೋನು ನಿಗಮ್ ವರ್ತನೆ ದುರಹಂಕಾರದ ಪರಮಾವಧಿ ಅಂತ ಕಿಡಿಕಾರಿದ್ರು. ಸೋನು ನಿಗಮ್ ಅವ್ರಿಗೆ ಮೊದಲು ಚಾನ್ಸ್ ಕೊಟ್ಟಿದ್ದೆ ಕನ್ನಡದವರು, ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ಡಿ ರಾಜೇಂದ್ರ ಬಾಬು ಎಲ್ಲೂ ಯಾರೋ ಹೇಗೋ ಬಾಳಿನಲ್ಲಿ ಒಂದಾದೆವು ಅನ್ನೋ ಒಂದು ಕನ್ನಡ ಸಾಂಗ್ನಿಂದ ಸೋನು ನಿಗಮು ಕರ್ನಾಟಕಕ್ಕೆ ಕನ್ನಡ ಗಾಯಕರ ಲಿಸ್ಟಿಗೆ ಸೇರಿಕೊಂಡಿದ್ದು. ಹಾಗಾಗಿ ಕನ್ನಡದ ಬಗ್ಗೆ ಅವನೇನಾದರೂ ಮಾತಾಡಿದ್ದಾನೆ ಅಂದರೆ ಅಕ್ಷಮ್ಯ, ಅದನ್ನು ದುರಹಂಕಾರದ ಪರಮಾವಧಿ ಅಂತ ಹೇಳಿದರೆ ಬೇರೆ ಇನ್ನೇನು ಮಾರ್ಗ ಇಲ್ಲ. ಏನು ಸೋನು ನಿಗಮ್ ವಿರುದ್ಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೋಸ್ಟ್ ಮತ್ತು ವಾಟ್ಸ್ಆಪ್ ಮುಖಾಂತರ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೋನು ನಿಗಮ್ಗೆ ನೋಟಿಸ್ ನೀಡೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಒಟ್ನಲ್ಲಿ ಸೋನು ನಿಗಮ್ ಪರಿಸ್ಥಿತಿ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನುವಂತಾಗಿದೆ. ಒಂದೆಡೆ ಪೊಲೀಸರು ತನಿಖೆ ಶುರು ಮಾಡಿದ್ರೆ, ಇನ್ನು ಸೋನು ನಿಗಮ್ಗೆ ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದ್ ಕಡೆ ಸೋನು ನಿಗಮ್ ವಿಚಾರಣೆಗೆ ಬರ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗಿದೆ. ಚಂದನಾ ಕೃಷ್ಣಪ್ಪ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.